ನೋಡಿ ಏನೇ ಒಂದು ಕೆಮ್ಮಣ್ಣುಗುಂಡಿ. ಸೊ ಇಲ್ಲಿ ಒಂದು ಸನ್ಸೆಟ್ ವ್ಯೂ ಪಾಯಿಂಟ್ಗೆ ಬಂದಿದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೂರ್ಯ ಮುಳುಗುವ ಸಮಯ. ಸೊ ಇಲ್ಲಿನ ಒಂದು ವಿಶೇಷತೆ ಏನಪ್ಪ ಅಂದರೆ ಸೂರ್ಯ ಮುಳುಗೋದೇ ಒಂದು ವಿಶೇಷತೆ. ಸೊ ಅದನ್ನು ನೋಡೋಕ್ಕೆ ಅಂತ ತುಂಬ ಜನ ಬಂದು ಇಲ್ಲಿ ಈ ವ್ಯೂನ ನೋಡ್ಕೊಂಡು ಕೂತ್ಕೋತಾರೆ. ಹಾಗೆ ಇಲ್ಲಿ ಹಾಲ್ಟ್ ಇದ್ದಂಥವ್ರಿಗೆ ಬೆಳಗ್ಗೆನಾಗ ನೀವು ಹೆಬ್ಬೆ ಫಾಲ್ಸ್ ಹೋಗ್ಬೋದು, ಅದು ಬಿಟ್ಟರೆ ಇನ್ನೇನು ಇಲ್ಲ. ಅರ್ಥ ಆಯ್ತಾ? ಈ ಮಾರ್ಗ ಅಂದರೆ ಈ ಒಂದು ಕಲ್ಲತ್ಗಿರಿ ಜಲಪಾತ, ಹಾಗೆ ಹೆಬ್ಬೆ ಫಾಲ್ಸು, ಹಾಗೆ ಈ ಒಂದು ಕೆಮ್ಮಣ್ಣುಗುಂಡಿ, ಈ ಭಾಗ ಒಂದು 3 ಪ್ರವಾಸಿ ತಾಣಗಳ ವೀಕ್ಷಣೆಯನ್ನು ಪಡೆಯಬಹುದು ಅಂತ ಹೇಳೋದಕ್ಕೆ ಬಯಸ್ತೀನಿ. ಸೊ ನೋಡಿ, ಸೊ ಈ ವ್ಯೂಗೋಸ್ಕರ ಜನ ಬಂದು ಇಲ್ಲಿ ಕಾಯ್ಕೊಂಡು ಕೂತ್ಕೊಂತಾರೆ. ನೋಡ್ರಿ ಅಲ್ಲೆಲ್ಲ ಕೂತಿದ್ದಾರೆ ಅಲ್ಲೆಲ್ಲ. ಸೊ ಇದೇ ಇಲ್ಲಿ ವಿಶೇಷ ಸ್ಪೆಷಾಲಿಟಿ, ಇದೇ ಸ್ಪೆಷಲ್ ಇದು. ಇಲ್ಲೆಲ್ಲ ಪ್ರವಾಸಿಗರು ಆಗಮಿಸ್ತಾರೆ. ಇನ್ನು ಸ್ವಲ್ಪ ದೂರ ಹೋಗ್ತೀನಿ ಅಲ್ಲಿ ತನಕ ನೋಡಿ. ಏನು ಸ್ವಲ್ಪ ದೂರ ಹತ್ತಂಗಿಲ್ಲ ಗುರು, ಸುಸ್ತಾಗತ್ತೆ, ಏಜಾಗೋಯ್ತು. ಒಟ್ಟು ಇಲ್ಲಿ ಏನು ಚೆನ್ನಾಗಿದ್ದೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಹೂಗಳು ಮಾತ್ರ ಮಾರ್ವಲೆಸ್. ಎಷ್ಟು ಚೆನ್ನಾಗಿದೆ ಗೊತ್ತಾ ಹೂವು. ಇದೆ ಕೆಮ್ಮಣ್ಣುಗುಂಡಿ ಸನ್ಸೆಟ್ ವ್ಯೂ ಪಾಯಿಂಟು. ಅರ್ಥ ಆಯ್ತಾ? ಇನ್ನೇನು ಸ್ವಲ್ಪ ತಾರೆ ಸೂರ್ಯ ಮುಳುಗೋಗ್ತಾನೆ, ಆವಾಗ ಇಲ್ಲಿನೂ ಇನ್ನೂ ಸ್ವಲ್ಪ ಅದ್ದೂರಿಯಾಗಿ ಕಂಡದಂತೆ. ಸೊ ಅಲ್ಲಿ ತನಕ ಅಲ್ಲೆಲ್ಲ ಹೋಗಿ ಒಂದು ವಿಡಿಯೋ ಮಾಡ್ಬೋದಿತ್ತು. ಒಟ್ಟು ಇದನ್ನು ಗುರುತಿಸಿರೋ ಪ್ರಕಾರ ನೋಡಿದ್ರೆ ಇದೇ ಸನ್ಸೆಟ್ ವ್ಯೂ ಪಾಯಿಂಟ್ ಅಂತೆ. ಇಲ್ಲೆಲ್ಲ ಕೆಳಗಡೆ ಎಲ್ಲ ಸಖತ್ತಾಗಿದೆ. ಸೊ ಈ ರೀತಿ ನೋಡ್ಲಿಕ್ಕೆ ಸಿಗ್ತೈತೆ. ಸೊ ನಾನು ಬ್ಯಾಗಲ್ಲಿ ಇಟ್ಬಿಟ್ಟು ಬಂದ್ಬಿಟ್ಟೆ. ಓಕೆ, ಸೂಪರ್. ಏನು ಗುರು, ಸ್ವಲ್ಪ ದೂರ ನಡೆಯೋಕ್ಕಾಗಲ್ಲ, ಸುಸ್ತಾಗುತ್ತೆ. ಯಾರು ಇಲ್ಲಿ ನೋಡ್ರಿ ಹಿಂಗೆ ಮಾಡೋರೆ, ಓಮ್ ಅಂತ ಸಖತ ಮಾಡೋರೆ. ಓಮ್ ಅಂತ ಬಿಡಿಸ್ಬಿಟ್ಟವ್ರೆ ಗುರು. ಎಸ್, ನೈಸ್ ನೈಸ್ ನೈಸ್. ಯಾಕೋ ಪ್ಯಾಂಟ್ ಕೆಳಗಡೆ ಕಳ್ಕೊಂಡು ಹೋಯ್ತದೆ. ಮಧ್ಯಾಹ್ನ ಊಟನೇ ಮಾಡಿಲ್ಲ, ಅದಕ್ಕೆ ಊಟ ಗೀಟ ಎಂಥದ್ದು ಇಲ್ಲ, ಹಂಗೆ ಬಂದ್ಬಿಟ್ವಿ. ಇದುವೇ ಕೆಮ್ಮಣ್ಣುಗುಂಡಿ. ಈ ವ್ಯೂ ಪಾಯಿಂಟ್ಗೆ ಬಂದಿದ್ದೀನಿ. ಸೊ ಡೈರೆಕ್ಟ್ ಈಗ ಕೆಳಗಡೆ ಹೋಗ್ತೀನಿ, ಅಲ್ಲಿನ ಒಂದಷ್ಟು ವೀಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ. ಸೊ ಏನೋ ವೀಡಿಯೋಗಳು ಹೆವಿಯಾಗಿ ಹೋಗಿದೆ, ಸಿಕ್ಕಾಪಟ್ಟೆ ವೀಡಿಯೋ ಮಾಡಿದ್ದೀನಿ. ಅದು ಯಾತಕ್ಕೆ ಇಷ್ಟು ವೀಡಿಯೋ ಮಾಡ್ಕೊಂಡು ನನಗೆ ಗೊತ್ತಾಯ್ತಿಲ್ಲ, ನಾನೇ ಹುಚ್ಚನಾಗೋದೆ. ಅಂದರೆ ನನ್ನ ಒಂದು ಗುಣ ಏನಪ್ಪ ಅಂದರೆ ಯಾವುದೇ ಚೆನ್ನಾಗಿದ್ರೂ ಅದನ್ನ ಬಿಡೋಲ್ಲ, ಚಕ್ಕನ ವೀಡಿಯೋ ಮಾಡ್ತೀನಿ.
ಅದನ್ನ ತಾರಿಸಿ ಗೂಡಿಸಿ ಅದನ್ನು ಇದು ಮಾಡೋಕ್ಕೆ ಹೋಗಲ್ಲ, ಆಲ್ಟರ್ನೇಟ್ ಮಾಡೋಕ್ಕೆ ಹೋಗಲ್ಲ. ಎಲ್ಲ ನೇರ ನುಡಿ ಡೈರೆಕ್ಟಾಗಿ ಹಾಕ್ಬಿಡೋದೆ ಉದ್ದುದ್ದಕ್ಕೆ. ಆ ಥರ ನನ್ನ ಗುಣ ಇರೋದು ಹಂಗೆ. ಸೊ ಕೆಲವ್ರು ಏನು ಮಾಡ್ತಾರೆ, ಚೆನ್ನಾಗಿ ಎಡಿಟ್ ಮಾಡಿ ಅದಕ್ಕೆ ಏನೇನೋ ತಾರಿಸಿ ಗೂಡಿಸಿ ಏನೇನೋ ಮಾಡಿರ್ತಾರೆ. ಸೊ ಅವೆಲ್ಲ ನಮ್ಗೆ ಗೊತ್ತಿಲ್ಲ. ನೋಡ್ಕಡೆಯಪ್ಪ, ಕೆಮ್ಮಣ್ಣುಗುಂಡಿ ಸನ್ಸೆಟ್ ವ್ಯೂ ಪಾಯಿಂಟ್ ಇದಾಗಿರ್ತದೆ. ಸೂಪರ್. ಇಲ್ಲೆಲ್ಲ ಟೂರಿಸ್ಟ್ ಬಂದು ಕುಳಿತುಕೊಂಡು ಆ ವ್ಯೂ ಪಾಯಿಂಟ್ನ ನೋಡ್ತೀವಿ ಅಂತಾರೆ ಅಷ್ಟೇ. ಕೆಳಗಡೆ ಎಲ್ಲ ರೆಸಾರ್ಟ್ಗಳಿವೆ, ನೀವು ಉಳಿದುಕೊಳ್ಳುವ ವ್ಯವಸ್ಥೆಗಳಿದೆ. ಒಟ್ಟು ಎಲ್ಲ ಹೈಟೆಕ್, ಕಾಸ್ಟ್ಲಿ. ಸಡ್ಡು ಪಡ್ಡಂತೂ ಇಲ್ಲ, ಕಡಿಮೆ ರೇಂಜಲ್ಲಂತೂ ಇಲ್ಲ ಅಂತ ಅನ್ಕೋತೀನಿ. ಇಷ್ಟ ಅದೇಪ್ಪ. ಅಯ್ಯೋ ಸುಸ್ತಾಗೋಯ್ತು, ನಿದ್ರೆ ಬರ್ತದೆ. ನೋಡೋಣ, ನಾನು ಶಿವಮೊಗ್ಗ ಹೊಡಿಬೇಕು. ಈಗ ಶಿವಮೊಗ್ಗ ಹೋಗೋದ ಏನು ಮಾಡೋದು ಅಂತ ದೇವ್ರಣ್ಣ ಗೊತ್ತಾಯ್ತಿಲ್ಲ, ಐಡಿಯಾ ಇಲ್ಲ. ಎಲ್ಲಿಗೆ ಹೋಗ್ಬೇಕಂತಲೇ ಗೊತ್ತಿಲ್ಲ. ನೋಡ್ತೀವಿ, ಎಲ್ಲರೂ ಇಲ್ಲಿ ಕೊಠಡಿ ವ್ಯವಸ್ಥೆ ಸಿಕ್ಕರೆ ಇಲ್ಲೇ ಆಲ್ಟ್ ಆಗ್ತೀವಿ, ಇಲ್ಲಾಂದರೆ ಸೀದಾ ಶಿವಮೊಗ್ಗ ಪ್ರಯಾಣವನ್ನು ಮಾಡ್ತೀವಿ. ನೋಡಿರಿ, ಈ ನಮ್ಮ ಚಿಕ್ಕಮಗಳೂರು ಶಿವಮೊಗ್ಗ ಎಲ್ಲ ಸೇರಿರ್ತಕ್ಕಂಥ ಅರಣ್ಯ ಪ್ರದೇಶ ಇದು. ಬರ್ತಾಯಿದ್ರಾ? ಭದ್ರಾ ಹುಲಿ ಅಭಯಾರಣ್ಯ ಪ್ರದೇಶ ಇದು. ಓಕೆ, ಕೆಳಗಡೆ ಹೋಗ್ತೀನಿ, ಅಲ್ಲಿನ ಒಂದಷ್ಟು ವೀಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ, ದಯವಿಟ್ಟು ನಿರೀಕ್ಷಿಸಿ.